ನಮಸ್ತೆ ಪ್ರೀತಿ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲ? ಇವತ್ತು ಎಸ್, ಆರೋಗ್ಯವೇ ಭಾಗ್ಯ. ಈ ಆರೋಗ್ಯ ಅಂತ ಅಂದ ತಕ್ಷಣ ಯಾಕೆ ಮೇಡಮ್ ತಲೆ ಕುಯ್ತೀರಾ, ಎಷ್ಟು ತಲೆ ತಿಂತೀರಾ ಅಂತ ಕೇಳಬಹುದು. ಆಮೇಲೆ ಆರೋಗ್ಯ ಎಷ್ಟು ಮುಖ್ಯ ಏನು ಅನ್ನೋ ಸ್ಪಿರಿಟ್ ಆಗಿ ಬೇರೆ ಏನಾದ್ರು ಹೇಳಿ ಮೇಡಮ್. ಇಲ್ಲಿ ಒಂದ್ ಕಥೆ ಹೇಳ್ಬೇಕು ನಿಮ್ಗೆ. ನಾನು ನನ್ನ ಮಗನಿಗೆ ನಿದ್ದೆ ಮಾಡಿಸೋದಕ್ಕೆ ತುಂಬಾ ಮಹತ್ವ ಕೊಡ್ತೀನಿ. ಯಾಕೆ ಗೊತ್ತಾ? ಯಾಕೆ ಅಂತ ಹೇಳ್ತೀನಿ ಇವತ್ತಿನ ಸಂಚಿಕೆಯಲ್ಲಿ. ಇದು ನಿಮ್ಮ ಪ್ರೀತಿಯ ಜೀವನ ಪ್ರಣತಿ ವಾಹಿನಿ. ನಾನು ನಿಮ್ಗೆಗೋಸ್ಕರ ಪ್ರತಿದಿನ ಜೀವನ ಕೌಶಲ್ಯವನ್ನ ಹೊತ್ತು ತರುವ ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ಪ್ರೀತಿಯ ಸ್ನೇಹಿತರೆ, ನಮ್ಗೆ ಒಬ್ಬ ಮಗ ಇದ್ದಾನೆ. ಅವನು ನಿದ್ದೆನೆ ಮಾಡೋದಿಲ್ಲ. ಹೆಚ್ಚಿನ ಟೈಮಲ್ಲಿ ತುಂಬಾ ನಿದ್ದೆ ಕಡಿಮೆ ಅವನಿಗೆ. ಎಲ್ಲಾ ಮಕ್ಕಳು ಹಗಲು ರಾತ್ರಿ ಹತ್ಕೊಂಡು ಎಚ್ಚರವಾಗಿದ್ದು ನಿದ್ದೆ ಮಾಡ್ಕೊಂಡು ಹೀಗೆಲ್ಲ ಬೆಳಿತಾರೆ. ನನ್ ಮಗ ಹಾಗಲ್ಲ. ಅವನು ರಾತ್ರಿ 10 ಗಂಟೆಗೆ ಮನ್ಕೊಂಡ್ರೆ ಬೆಳಗ್ಗೆ 6 ಗಂಟೆಗೆ ಎದ್ದ ಅಂತ ಲೆಕ್ಕ. ಚಿಕ್ಕ ಹುಟ್ಟಿದ ಒಂದು 3-4 ದಿನದ ಶಿಶುವಿನಿಂದ ಹಾಗೆ ಆತ. ಸೊ ಹಾಗಾಗಿ ಅದನ್ನೇ ನಿದ್ದೆ ಕಡಿಮೆ. ಬಟ್ ನಾನು ಅವನ ಬಡ್ದು ಮನ್ಗಿಸ್ತೀನಿ. ಯಾವ ತಾಯಿನೂ ಬಹುಶಃ ಮಾಡ್ಲಿಕ್ಕಿಲ್ಲ. ಅವನಿಗೋಸ್ಕರ ಹಾಡುಗಳನ್ನ ಕಟ್ಟಿ, ಅವನಿಗೋಸ್ಕರನೇ ಆ ಜೋ ಹಾಡುಗಳನ್ನ ಜೋಕುಳದ ಹಾಡುಗಳನ್ನ ಕಟ್ಟಿ ಹಾಡಿ ಅಂತೂ ಕಷ್ಟಪಟ್ಟು ಇಲ್ಲಿವರೆಗೆ ಬೆಳೆಸ್ಕೊಂಡಿದ್ದೀನಿ. ಸೊ ಯಾಕೆ ನಿದ್ದೆಗೆ ಅಷ್ಟು ಮಹತ್ವ ಕೊಡ್ತೀನಿ ನಾನು, ನೀವು ಯಾಕೆ ಕೊಡ್ಬೇಕು? ಅದು ಬಹಳ ಇಂಟ್ರೆಸ್ಟಿಂಗ್. ಈ ನಿದ್ದೆ ಇದೆಯಲ್ಲ, ಈ ನಿದ್ದೆ ಬಗ್ಗೆ ಒಂದು ಹಂತದವರೆಗೆ ನಮ್ಗೆ ಯಾರಿಗೂ, ನಿಮ್ಗೂ ಕೂಡ ನಿಮ್ಮ 20-30 ಇದ್ರೆ ನಿಮ್ ನಿದ್ದೆ ಅಂತ ಏನು ಮಹತ್ವದ ಅಂತ ಅನ್ಸೋದೇ ಇಲ್ಲ. ನೈಟ್ ಶಿಫ್ಟ್ ಮಾಡ್ತೀರಾ, ರಾತ್ರಿ ಜಾಗರಣೆ ಮಾಡಿ ಓದ್ತೀರಾ, ರಾತ್ರಿ ಜಾಗರಣೆ ಮಾಡಿ ಕೆಲಸ ಮಾಡ್ತೀರಾ. ನಿಮ್ಗೆ ನಿದ್ದೆ ಅಂದ್ರೆ ಅದ್ ಏನ್ ಮಾಡ್ಲೇಬೇಕಾದ ವಿಷಯನ? ಆಯ್ತು ಬಿಡು, ಆಮೇಲೆ ಮಾಡಿದ್ರೆ ಆಯ್ತು ನಿದ್ದೆ. ಎಸ್, ಹೀಗಾಗ್ತಾ ಇದೆ. ಆಮೇಲೆ 30-40 ಬರೋ ಹೊತ್ತಿಗೆ ನಿದ್ದೆ ಕಡಿಮೆ ಆಗಿ ಒಂದು ಕ್ವಾಲಿಟಿ ಆಫ್ ಲೈಫ್, ಗುಣಮಟ್ಟ ಕಡಿಮೆ ಆಗ್ಬಿಡುತ್ತೆ ಜೀವನದ್ದು. ಯಾವ್ದಕ್ಕೂ ಮೂಡಿರೋದಿಲ್ಲ, ಎಲ್ಲ ಸಾಕು, ಇನ್ನೆಷ್ಟು ಮಾಡೋದು, ಒಂಥರ ವೈರಾಗ್ಯ ಬರೋದಕ್ಕೆ ಶುರು ಆಗುತ್ತೆ. ಯಾಕೆ? ಎಸ್, ಇದೆಲ್ಲವನ್ನ ನೋಡಿದಾಗ ಆಮೇಲೆ ಆರೋಗ್ಯ ಹಾಳಾಗೋಗುತ್ತೆ, ಸ್ಕಿನ್ ಹಾಳಾಗೋಗುತ್ತೆ, ಬೇಗ ಮುದುಕರಾಗ್ಬಿಡ್ತೀರಾ. ಅಂದ್ರೆ ನೋಡ್ಕೊಳಕ್ ಇಲ್ಲೆಲ್ಲ ರಿಂಕಲ್ಸ್ ಎಲ್ಲ ಬರಕ್ ಶುರು ಆಗುತ್ತೆ. ಯಾಕೆ? ಇದನ್ನೆಲ್ಲ ನೋಡಿದಾಗ ನಮ್ಗೆ ನಿದ್ದೆ ಎಷ್ಟು ಮಹತ್ವದ್ದು ಅಂತ ಗೊತ್ತಾಗುತ್ತೆ. ಹಾಗೆ ನನ್ಗೂ ಗೊತ್ತಾಯ್ತು. ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿದಾಗ ತುಂಬಾ ವಿಷಯಗಳನ್ನ ನಾನು ಕಂಡ್ಕೊಂಡಿದ್ದೀನಿ. ಅದನ್ನ ನೀವು ಅಪ್ಲೈ ಮಾಡ್ಕೊಳ್ಳಿ, ಈಗ್ಲೇ ತಿಳ್ಕೊಳ್ಳಿ. ನನ್ನ ಪ್ರೀತಿ ವೀಕ್ಷಕರೇ, ನೀವಂತೂ 13 ವರ್ಷ ವಯಸ್ಸಿನಿಂದ ಹಿಡಿದು ನೀವು ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ. ಐ ಆಮ್ ರಿಯಲಿ ಹ್ಯಾಪಿ. ಅದಕ್ಕೋಸ್ಕರ ಈ ವಿಡಿಯೋನ ಸ್ಪೆಷಲ್ ಆಗಿ 13-30 ವರ್ಷದ ಒಳಗಡೆಯವರು ನೀವು ನೋಡ್ಬೇಕು. ಹಾಗೆ ಅದನ್ನ ಬೇರೆಯವರಿಗೆ ಶೇರ್ ಮಾಡ್ಬೇಕು. ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಆಮೇಲೆ ಲೈಕ್ ಮಾಡೋದನ್ನ ಮರಿಲೇಬಾರ್ದು. ಓಕೆನಾ? ಸೊ ಇವಾಗ ಏನಂದ್ರೆ ಬಂದ್ಬಿಡೋಣ ಒಂದೊಂದೇ. ನಾವ್ ನಿದ್ದೆ ಮಾಡೋದ್ರಿಂದ ಒಂದೇನಾಗುತ್ತೆ ಗೊತ್ತಾ? ನಮ್ಗೆ ಫುಲ್ ರೀಚಾರ್ಜ್ ಆಗ್ತೀವಿ. ಈಗ ನಾನೊಂದು ವಿಡಿಯೋ ಮಾಡ್ತಿದ್ರೆ ನಾನು ಫಸ್ಟ್ ಮಾಡೋ ಕೆಲಸ ಏನ್ ಗೊತ್ತಾ? ಸ್ಕ್ರಿಪ್ಟ್ ಮಾಡೋದಲ್ಲ, ನಿದ್ದೆ ಮಾಡೋದು. ಚೆನ್ನಾಗಿ ನಿದ್ದೆ ಮಾಡ್ಕೊಂಡ್ಬಿಡ್ತೀನಿ. ಯಾಕೆ ಇವಳು ಮಾಡ್ಕೊಂಡ್ಬಿಟ್ಲಪ್ಪ ಅಂತ ಅನ್ಕೊಂಡ್ರು ನಮ್ಮ ಮನೇಲಿ 2 ದಿವಸ. ಆಮೇಲೆ ಗೊತ್ತಾಯ್ತು ನಿದ್ದೆ ಮಾಡ್ತಿದ್ದಾಳೆ ಅಂದ್ರೆ ನೆಕ್ಸ್ಟ್ ವಿಡಿಯೋ ಮಾಡ್ತಾಳೆ ಅಂತ. ಹಾಗೆ ನಿದ್ದೆ ಮಾಡಿದ್ರೆ ನೀವು ರೀಚಾರ್ಜ್ ಆಗ್ತೀರಾ. ಸೊ ನಿದ್ದೆ ಮಾಡಿದಾಗ ರೀಚಾರ್ಜ್ ಆದ್ಮೇಲೆ ಏನಾಗುತ್ತೆ? ಅಟ್ಮೋಸ್ಟ್ ಏನಾಗುತ್ತೆ? ತುಂಬಾ ಖುಷಿ ಆಗ್ಬಿಟ್ಟು ಎಸ್ ಐ ಕ್ಯಾನ್ ಡೂ ಇಟ್ ಅನ್ನೋದು ಬರುತ್ತೆ. ಯಾವ್ದು ಐ ಕ್ಯಾನ್ ಡೂ ಇಟ್ ಅಂತ ಬರುತ್ತೆ? ಮೆಂಟಲ್ ಕ್ಲಾರಿಟಿ ಬರುತ್ತೆ. ನಾನು ಏನ್ ಹೇಳ್ಬೇಕು, ಏನ್ ಮಾಡ್ಬೇಕು, ಈಗ ಏನ್ ಕೆಲಸ ಮಾಡ್ಬೇಕು, ಚಕ 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 ಅಂತ ಮಾಡುವ ಫೋಕಸ್, ಕ್ಲಾರಿಟಿ ಬರುತ್ತೆ. ರೀಚಾರ್ಜ್ ಆಗಿ ಕ್ಲಾರಿಟಿ ಬಂದ್ಮೇಲೆ ನಿಮ್ಗೆ ಏನಾಗುತ್ತೆ? ಎಸ್, ಉತ್ಪಾದಕತೆ ಜಾಸ್ತಿ ಆಗುತ್ತೆ. ಒಂದು ಕೆಲಸ ಮಾಡೋದಕ್ಕೆ 10-15 ನಿಮಿಷ ತಗೊಳ್ಳುವಂತಹ ವ್ಯಕ್ತಿ ಆಗಿದ್ರೆ, ನಿದ್ದೆ ಮಾಡಿ ನೀವು ರೀಚಾರ್ಜ್ ಆಗಿ ಖುಷಿಯಾಗಿ ಎದ್ದು ಫೋಕಸ್ ಆಗಿಟ್ಟು ಮಾಡಿದ್ರೆ ಅದೇ ಕೆಲಸ 6-7 ನಿಮಿಷ, ಅರ್ಧ ಟೈಮಲ್ಲಿ ಮುಗಿದೋಗ್ಬೋದು. ಆಮೇಲೆ 4ನೇದು ಏನಾಗುತ್ತೆ? ಖಂಡಿತವಾಗ್ಲೂ ನಿಮ್ಮ ದೇಹದ ಒಳಗಡೆ ಇರುವ ಅಂಗಾಂಗಗಳೆಲ್ಲ ಸರಿಯಾಗ್ಬಿಟ್ಟು ಹಾರ್ಟ್ ಪ್ರಾಬ್ಲಮ್ ಇರೋದಿಲ್ಲ, ಕಿಡ್ನಿ ಪ್ರಾಬ್ಲಮ್ ಇರೋದಿಲ್ಲ, ಲಿವರ್ ಪ್ರಾಬ್ಲಮ್ ಇರೋದಿಲ್ಲ, ಡೈಜೆಷನ್ ಪ್ರಾಬ್ಲಮ್ ಇರೋದಿಲ್ಲ, ತಲೆನೋವು ಇರೋದಿಲ್ಲ, ಸೈನಸ್ ಇರೋದಿಲ್ಲ. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಇದೆಲ್ಲ ಇಲ್ಲ ಅಂದ್ರೆ ಎಸ್, ಖಂಡಿತವಾಗ್ಲೂ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ. ಸೊ ಅದರಿಂದ ನಿದ್ದೆ ಚೆನ್ನಾಗಿ ಮಾಡಿ. ಇನ್ನು ನಮ್ಮ ಇನ್ನೊಂದು ಪಾಯಿಂಟ್ ಏನಿದೆ? ಆಹಾ, ಸುಖವಾದ ನಿದ್ರೆ ಸೌಂದರ್ಯವನ್ನ ವೃದ್ಧಿಸುತ್ತೆ. ಏನ್ ಮೇಡಮ್, ನಿದ್ದೆ ಮಾಡಿದ್ರೆ ತೂಕ ಹೆಚ್ಚಾಗುತ್ತೆ ಅಂತಾರೆ, ನಿದ್ದೆ ಮಾಡಿ ಮಾಡಿ ಇನ್ನೇನೋ ಆಗುತ್ತೆ ಅಂತಾರೆ. ನೀವು ಹೇಳಿದ್ರೆ ನೀವು ನೋಡಿದ್ರೆ ಹೀಗೆ ಹೇಳ್ತಿರಲ್ಲ ಅಂತ ನೀವು ಅನ್ಬಹುದು. ಆದ್ರೆ ತಿಳ್ಕೊಳ್ಳಿ, ನಿದ್ದೆ ಮಾಡೋದ್ರಿಂದ ಯಾರಿಗೂ ಏನು ನಷ್ಟ ಆಗೋದಿಲ್ಲ. ನೆನ್ಪಿರ್ಲಿ.
ಅವಶ್ಯಕತೆಗಿಂತ ಜಾಸ್ತಿ ನಿದ್ದೆ ಮಾಡಿದ್ರೆ ಖಂಡಿತವಾಗ್ಲೂ ಅದು ಒಂದು ರೋಗದ ಸಿಂಪ್ಟಮ್. ಅದಕ್ಕೆ ಏನು ಅಂತ ಹೇಳ್ತೀನಿ ನಾಳಿನ ಸಂಚಿಕೆಯಲ್ಲಿ. ಮಂಗಳವಾರ ನಾನು ಮಾನಸಿಕ ಆರೋಗ್ಯದ ಬಗ್ಗೆ ಮಾತಾಡ್ತೀನಿ. ಅದ್ರಲ್ಲಿ ನಿಮ್ಗೆ ಹೇಳ್ತೀನಿ ಅತಿ ನಿದ್ದೆ ಹೇಗೆ ಪ್ರಾಬ್ಲಮ್ ಅಂತ. ಸೊ ಈಗ ಅತಿ ನಿದ್ದೆ ಆರೋಗ್ಯವಾಗಿರುವಂತಹ ವ್ಯಕ್ತಿಗೆ ಬರೋದೇ ಇಲ್ಲ. ಆತ ನಿದ್ದೆ ಬರುತ್ತೆ ಅಂತಂದ್ರೆ ಆರೋಗ್ಯವಾಗಿದ್ದಾನೆ ಅಂತ ಅರ್ಥ. ಮತ್ತೆ ಆ ನಿದ್ದೆ ಮಾಡಿದ ನಂತರ ಆತನಿಗೆ ಖುಷಿಯಾಗುತ್ತೆ ಅಂತಂದ್ರೆ ಆ ವ್ಯಕ್ತಿಗೆ ಆ ನಿದ್ದೆ ಬೇಕಿತ್ತು ಅಂತ ಅರ್ಥ. ಹಾಗಾಗಿ ನೀವು ನಿದ್ದೆ ಮಾಡೋದ್ರ ಬಗ್ಗೆ ಚಿಂತೆ ಮಾಡಬೇಡಿ, ಸುಮ್ಮನೆ ನಿದ್ದೆ ಮಾಡಿ. ಅವರು ಎಜುಕೇಶನ್ ಅಲ್ಲಿ ಇರ್ಲಿ, ಅಂದ್ರೆ ಶಾಲೆಗೆ ಹೋಗ್ತಾ ಇರ್ಲಿ, ಕಾಲೇಜಿಗೆ ಹೋಗ್ತಾ ಇರ್ಲಿ, ಅಥವಾ ಕೆಲ್ಸಕ್ಕೆ ಹೋಗ್ತಾ ಇರ್ಲಿ, ಯಾರೇ ಇರ್ಲಿ ನಿದ್ದೆಗೆ ಮಹತ್ವವನ್ನ ಕೊಡಿ. ಇವನ್ ಚೀನಾದಲ್ಲಿ ಅಂತೂ ಮಧ್ಯಾಹ್ನ ಮಕ್ಕಳನ್ನ ಮಲಗಿಸುವಂತಹ ಪರಿಪಾಠವನ್ನ ತರ್ತಿದಾರಂತೆ. ಅದ್ರ ಬಗ್ಗೆ ಒಂದು ರಿಸರ್ಚ್ ನಡೆದ್ಬಿಟ್ಟು. ಯಾಕಂದ್ರೆ ಮಧ್ಯಾಹ್ನ ಒಂದು ಸಣ್ಣ ನ್ಯಾಪಿನ ನಂತರ, ಒಂದು ಸಣ್ಣ ನಿದ್ದೆಯ ನಂತರ ಮಕ್ಕಳೆಲ್ಲ ರೀಚಾರ್ಜ್ ಆಗಿ ಮತ್ತೆ ಓದೋದಕ್ಕೆ ಆರಂಭ ಮಾಡ್ತಾರೆ ಅಂತ. ಸೊ ಎಲ್ಲ ಕಡೆ ದೇಶದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಬಗ್ಗೆ ಒಂದು ಅಧ್ಯಯನ ನಡೆದು ಅವರೆಲ್ಲ ಇಂಪ್ಲಿಮೆಂಟ್ ಮಾಡ್ತಿರುವಾಗ ನೀವ್ ಯಾಕೆ ಮಾಡಬಾರ್ದು? ನೀವ್ ಯಾಕೆ ರಾತ್ರಿ ಒಂದು 6 ತಾಸು ನಿದ್ದೆ, ಹಾಗೆ ಮಧ್ಯಾಹ್ನ ಒಂದು ಸಣ್ಣ 20 to 40 ಮಿನಿಟ್ಸ್ ನ್ಯಾಪು ಎಲ್ಲ ತಗೊಂಬಾರ್ದು? ಎಸ್, ಹೀಗೆ ಮಾಡಿ. ಅದರಿಂದಾಗಿ ನಿಮ್ಮ ಜೀವನದಲ್ಲಿ ತುಂಬಾ ವರ್ಷ ಕೂದ್ಲಿಗೆ ಬಣ್ಣ ಹಾಕದೆ ಬದುಕ್ಬೋದು, ಆಮೇಲೆ ರಿಂಕಲ್ಸ್ ಇಲ್ಲದೆ ಬದುಕ್ಬೋದು, ಕಣ್ಣಿನ ಕೆಳಗೆ ಡಾರ್ಕ್ ಸರ್ಕಲ್ ಇಲ್ಲದೆ ಬದುಕ್ಬೋದು, ಮೆನ್ಸ್ ಆದ್ರೆ ಪ್ರಾಬ್ಲಮ್ ಇಲ್ಲದೆ ಬದುಕಬಹುದು, ಆಮೇಲೆ ಕಿಡ್ನಿ ಹಾರ್ಟ್ ಎಲ್ಲ ತುಂಬಾ ವರ್ಷ ಚೆನ್ನಾಗಿದ್ದು ನೀವು ಸುಖವಾಗಿರ್ಬೋದು. ಈ ಒಂದು ಆಶಯ ನನ್ನದು. ಅದಕ್ಕೋಸ್ಕರ ಈ ಸಂಚಿಕೆಯನ್ನ ತೆಗೆದುಕೊಂಡು ಬಂದಿದ್ದೀನಿ. ಇದನ್ನ ಉಪಯೋಗಿಸ್ಕೊಳ್ಳಿ. ನಿಮ್ಮ ಅಕ್ಕನೋ, ಅಮ್ಮನೋ, ನಿಮ್ಮ ಗೆಳತಿನೋ ಯಾರೋ ಒಬ್ರು ಪ್ರೀತಿಯಿಂದ ಹೇಳಿದ್ದಾರೆ ಅಂತ ಇವತ್ತಿನಿಂದ ಬೇಗ ಮನಗಿ, ಅಟ್ಲೀಸ್ಟ್ ರಾತ್ರಿ ಲೇಟ್ ಆಗಿ ಮನಗಿದ್ರು ಮಿನಿಮಮ್ ಒಂದು 6 ತಾಸು ನಿದ್ದೆಯನ್ನ ಮಾಡಿ. ಹಾಗೆ ನಾನು ಕೂಡ ನನ್ನ ಸ್ಲೀಪ್ ಟ್ರ್ಯಾಕ್ಗೋಸ್ಕರ ಇದೇ ತರ ಸ್ಮಾರ್ಟ್ ವಾಚ್ ಅನ್ನ ಯೂಸ್ ಮಾಡ್ಬಿಟ್ಟು ನನ್ನ ನಿದ್ದೆಯನ್ನ ನಾನು ಸರಿ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಅಥೆಂಟಿಕ್ ಆಗಿ ಆತ್ಮ ಬಲದಿಂದ ಹೇಳ್ತೀನಿ, ನಿದ್ದೆ ಮಾಡಿ, ಚೆನ್ನಾಗಿರಿ, ಖುಷಿಯಾಗಿರಿ. ಅದರಿಂದ ನಿಮ್ಮ ಜೀವನದಲ್ಲಿ ಏನೇನೋ ಸಾಧಿಸುವ ಸ್ಫೂರ್ತಿ ಖಂಡಿತ ಬರುತ್ತೆ. ಹಾಗೆ ನೀವು ಸಾಧಿಸ್ತೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಹೇಗನ್ನಿಸ್ತು? ಇಷ್ಟ ಆಯ್ತಾ? ಹಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನಾಳಿನ ಸಂಚಿಕೆಯಲ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.